ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೋತೀನಿ. ಇವತ್ತಿನ ಪ್ರೊಫೈಲ್ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ್ತಾ ಬಂದಿದ್ದೀರಿ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೊಫೈಲ್ ನೋಡೋದಾದರೆ ಇವರ ಹೆಸರು ಕಾವ್ಯ ಅಂತೇಳಿ, ವಯಸ್ಸು 37 ವರ್ಷ ಕಂಪ್ಲೀಟ್ ಆಗಿದೆ. ಊರು ಗೌರಿಬಿದನೂರು ಭಾಗದವರು, ಗಂಡ ಇಲ್ಲ, ವಿಧವೆ ಜೀವನ ಅಂತಲೇ ತಿಳಿಸಿದ್ದಾರೆ. ಸಮಸ್ಯೆ ಮಳೆಗಾಲ ಪೂರ್ತಿ ಸುಖ ಇಲ್ಲದೇ ಜೀವನ ಮಾಡಿದ್ದೇನೆ ಅಂತಲೇ ತಿಳಿಸಿರೋದು. ಬಯಕೆ ಮಳೆಗಾಲ ಮಾತ್ರ ಸುಖ ಅನುಭವಿಸೋದಕ್ಕೆ ಒಂದು ಸಂಬಂಧ ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ. ಆ್ಯಂಡ್ ಸ್ಥಳ ಮನೆಯಲ್ಲಿ ನಾನು ಮತ್ತು ಮಗಳಿರ್ತವೆ, ಬಂದರೆ ಎತ್ತಿ ಕೊಡುವುದಾಗಿ ಭರವಸೆಯನ್ನು ಕೊಟ್ಟಿರೋದು. ಇದಿಷ್ಟು ಇವರ ಬಯೋಡೇಟಾ ಆಗಿರುತ್ತೆ. ಆ್ಯಂಡ್ ಇವರ ಬಳಿ ಇರ್ತಕ್ಕಂಥ ಕಿಯಾ ಸೊನೆಟ್ ಗ್ರಾವಿಟಿ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಫ್ರೆಂಡ್ಸ್, ಮಳೆಗಾಲ ಏನೆಲ್ಲ ಕಷ್ಟ ಇರುತ್ತೆ ಅಂತೇಳಿ ಆ ಒಂದು ವಿಚಾರದ ಬಗ್ಗೆ ಕೆಲವೊಂದು ಡೀಟೇಲ್ಸ್ ಸಹಿತ ಕೊಟ್ಟಿರೋದು ನೋಡ್ತಾ ಹೋಗೋಣ. ಫಸ್ಟ್ ಒನ್, ನನ್ನ ಮನೆ ಸ್ವಂತ ತೆಂಗಿನ ತೋಟದಲ್ಲಿ ಮಾಡ್ಕೊಂಡಿದ್ದೀನಿ. 30/40 ಮಾಡ್ಕೊಂಡಿರೋದು. ಮಳೆಗಾಲ ಬಂದರೆ ತುಂಬಾ ಚಳಿ ವಾತಾವರಣ ಇರುತ್ತೆ. ಯಾವ ಮಾತ್ರೆ ತೆಗೆದುಕೊಂಡ್ರೂ ಸಹಿತ ತಡೆಯೋದಕ್ಕಾಗ್ತಾ ಇಲ್ಲ ಅಂತೇಳಿ ಮೇನ್ ರೀಸನ್ ಕೊಟ್ಟಿರೋದು. ಅದಕ್ಕೆ ಗಂಡಸರ ಕಾವು ಬೇಕೇ ಬೇಕು, ಕಾಮ ಉಕ್ಕಿ ಹರಿತಾ ಇದೆ ಅಂತೇಳಿ ಕೂಡ ತಿಳಿಸಿದ್ದಾರೆ. ಮಗಳು ಶಾಲೆಗೆ ಹೋದ್ಮೇಲೆ ಉಜ್ಜಿ ಸಮಾಧಾನ ಮಾಡ್ಕೋತಾ ಇದ್ದೀನಿ. ಅದು ಕೂಡ ಸಾಕಾಗ್ತಾಯಿಲ್ಲ, ಹಾಗಾಗಿ ಗೆಳೆತನ ಬೇಕು ಅಂತಲೇ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಆ್ಯಂಡ್ ಈ ಥರ ಗೆಳೆತನ ಹುಡುಕ್ತಾ ಇದ್ದಾನೆ, ಕಾಲ್ ಮಾಡಿ ಅಂತೇಳಿ ಸದ್ಯಕ್ಕೆ ಬೇಕಾಗಿರ್ತಕ್ಕಂಥ ಗಂಡಿನ ಗುಣಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಫಸ್ಟ್ ಒನ್, ಗಂಡ ಇಲ್ಲದೆ ಇರುವ ಮಹಿಳೆಯರ ಸಂಬಂಧವನ್ನು ಹುಡುಕ್ತಾ ಇರುವ ಗಂಡಸರು ಯಾರಾದರೂ ಇದ್ದರೆ ಖಂಡಿತವಾಗಿ ಕಾಲ್ ಮಾಡಿ. ಯಾಕಂದರೆ ಅಂಥವರಿಗೆ ನನ್ನ ಒಂದು ಕಷ್ಟ ಏನು ಅಂತೇಳಿ ಗೊತ್ತಿರುತ್ತೆ ಅಂತೇಳಿ ತಿಳಿಸಿದ್ದಾರೆ. ಆಸ್ತಿ ಅಂತಸ್ತು ನೋಡಿ ಗೆಳೆತನ ಮಾಡೋರು ಬೇಡ. ಇನ್ನು ಮಗಳ ಮೇಲೆ ಏನಾದರೂ ಕೆಟ್ಟ ಭಾವನೆ ಇಟ್ಟುಕೊಂಡ್ರೆ ಅಂಥವರಿಗೆ ಅವಕಾಶ ಸಿಗೋದು ಸ್ವಲ್ಪ ಕಮ್ಮಿ ಅಂತೇಳಿ ತಿಳಿಸಿರೋದು. ಆ್ಯಂಡ್ ಹೆಂಡತಿಗಿಂತ ಹೆಚ್ಚಾಗಿ ಸುಖವನ್ನು ನೋಡ್ಕೊಳ್ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ನೋಡಿ, ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಗುಣಗಳನ್ನು ಕೊಟ್ಟಿದ್ದಾರೆ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಫೈನಲ್ ಆಗಿ ಇವರ ಬಳಿ ಇರ್ತಕ್ಕಂಥ ಕಿಯಾ ಸೊನೆಟ್ ಗ್ರಾವಿಟಿ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್, ಈ ಒಂದು ಕಾರಿನ ಪ್ರೈಸ್ ಬಂದ್ಬಿಟ್ಟು 8,80,000 ಅಂತೇಳಿ ಹೇಳ್ಕೊಂಡಿದ್ದಾರೆ. ಇನ್ನು ಕಾರಿನ ಓರಿಯೋ ನೋಡೋದಾದರೆ ರಿಜಿಸ್ಟ್ರೇಷನ್ ಇರೋ ಜುಲೈ 2024. ಇನ್ಸೂರೆನ್ಸು ಕನ್ಫರೆನ್ಸ್ ಆಗಿದೆ. ಫ್ಯೂಯಲ್ ಟೈಪ್ ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡೇವನ್ನು 32,000 ಚಿಲ್ಲರೆ ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ಪು ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1197 cc ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಫಿಸಿಕಲ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಓವರಾಲ್ ಆಗಿ ಫ್ರೆಂಡ್ಸ್, ಈ ಒಂದು ಪ್ರೊಫೈಲ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ನಿರ್ಧಾರ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರ ಕಮೆಂಟ್ ನೋಡಿ ಯಾರಿಗೆ ಇಷ್ಟ ಆಗುತ್ತೋ ಅವರಿಗೆ ರಿಪ್ಲೈ ಮಾಡುವುದಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಓಕೆನಾ?